ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.3ರ 11ನೇ, 12ನೇ ಮತ್ತು 13ನೇ ಲೆಕ್ಕಗಳನ್ನು ಬಿಡಿಸೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಅಭ್ಯಾಸ 2.3ರ 1ರಿಂದ 10ನೇ ಲೆಕ್ಕಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಮೊದಲಿಗೆ ನಾವು 11ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರ 2.40ಯಲ್ಲಿ ಅಂದರೆ ನಮಗೊಂದು ಚಿತ್ರವನ್ನು ನೀಡಿದ್ದಾರೆ. ಸಮದ್ವಿಬಾಹು ತ್ರಿಭುಜ ABCಯಲ್ಲಿ AB ಸಮ AC, EU CBಯನ್ನು ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು, AD ಲಂಬ BC, EF ಲಂಬ AC ಆದರೆ ತ್ರಿಭುಜ ABD ಸಮರೂಪಿ ತ್ರಿಭುಜ ECF ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ABCಯು ಒಂದು ಸಮದ್ವಿಬಾಹು ತ್ರಿಭುಜ ಅಂತ ನೀಡಿದ್ದಾರೆ. ಈ ತ್ರಿಭುಜ ABCಯಲ್ಲಿ AB ಸಮ AC ಅಂತ ನೀಡಿದ್ದಾರೆ. ಹಾಗಾಗಿ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಉತ್ತರದಲ್ಲಿ ಬರೆಯೋಣ. ತ್ರಿಭುಜ ABCಯು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಈ ತ್ರಿಭುಜದಲ್ಲಿ AB ಸಮ AC ಎಂದು ಬರೆದುಕೊಳ್ಳೋಣ. ಅಂದರೆ AB ಬಾಹು AC ಬಾಹುಗೆ ಸಮನಾಗಿದೆ ಎಂಬುದನ್ನು ಬರೆದುಕೊಳ್ಳೋಣ. ಯಾವುದೇ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ನೀಡಿರುವ ತ್ರಿಭುಜ ABCಯು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಈ ತ್ರಿಭುಜದಲ್ಲಿ AB ಮತ್ತು AC ಬಾಹುಗಳು ಸಮನಾಗಿದೆ. ಆದ್ದರಿಂದ ಈ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಹ ಸಮನಾಗಿರುತ್ತವೆ. ಅಂದರೆ AB ಬಾಹುವಿಗೆ ಅಭಿಮುಖವಾಗಿರುವ ಕೋನ ಅಥವಾ ಎದುರಿರುವ ಕೋನ C ಆಗಿದೆ. ಈ ಕೋನವು AC ಬಾಹುವಿಗೆ ಅಭಿಮುಖ ಅಥವಾ ಎದುರಿರುವ ಕೋನ B ಗೆ ಸಮನಾಗಿರುತ್ತದೆ. ಹಾಗಾಗಿ ಈ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳಾದ ಕೋನ B ಮತ್ತು ಕೋನ C ಗಳು ಸಮನಾಗಿರುತ್ತವೆ. ಆದ್ದರಿಂದ ನಾನಿಲ್ಲಿ ಕೋನ B = ಕೋನ C ಎಂದು ಬರೆದುಕೊಂಡಿದ್ದೇನೆ. ಕಾರಣ ಸಮಬಾಹುಗಳಿಗೆ ಅಭಿಮುಖ ಅಥವಾ ಎದುರಿರುವ ಕೋನಗಳು ಸಮ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ABD ಸಮರೂಪಿ ತ್ರಿಭುಜ ECF ಎಂದು ಸಾಧಿಸಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಕೋನ B ಸಮ ಕೋನ C ಎಂದು ಬರೆದುಕೊಂಡಿದ್ದೇವೆ. ಈ B ಕೋನ ಮತ್ತು ಕೋನ ABDಗಳು ಒಂದೇ ಕೋನವಾಗಿರುವುದರಿಂದ ನಾವು B ಕೋನವನ್ನು ತ್ರಿಭುಜ ABD ಒಳಗಡೆ ಬರುವಂಥ ಕೋನ ABD ಎಂದು ಬರೆದುಕೊಳ್ಳೋಣ. ಅದೇ ರೀತಿ C ಕೋನ ಮತ್ತು ಕೋನ ECFಗಳು ಒಂದೇ ಕೋನವಾಗಿರುವುದರಿಂದ ನಾವು ತ್ರಿಭುಜ ECF ಒಳಗೆ ಬರುವಂಥ C ಕೋನವನ್ನು ECF ಕೋನ ಎಂದು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ABD ಸಮರೂಪಿ ತ್ರಿಭುಜ ECF ಎಂದು ಸಾಧಿಸಲಿಕ್ಕೆ ಹೇಳಿರೋದ್ರಿಂದ ತ್ರಿಭುಜ ABD ಮತ್ತು ತ್ರಿಭುಜ ECFಗಳಲ್ಲಿ ಯಾವ ಕೋನಗಳು ಅಥವಾ ಯಾವ ಬಾಹುಗಳು ಸಮನಾಗಿದೆ ಎಂಬುದನ್ನು ನಾವೀಗ ನೋಡೋಣ. ಸೊ ನಾವಿಲ್ಲಿ ಕೋನ ABD = ಕೋನ ECF ಎಂದು ಬರೆದುಕೊಂಡಿದ್ದೇವೆ. ಹಾಗಾಗಿ ನಾವಿಲ್ಲಿ ತ್ರಿಭುಜ ABDಯ ABD ಕೋನವು ತ್ರಿಭುಜ ECFನ ECF ಕೋನಕ್ಕೆ ಸಮ ಎಂದು ಬರೆದುಕೊಳ್ಳೋಣ. ಕಾರಣ ದತ್ತ. ಪ್ರಶ್ನೆಯಲ್ಲಿ ನಮಗೆ AD ಲಂಬ BC ಮತ್ತು EF ಲಂಬ AC ಅಂತ ನೀಡಿದ್ದಾರೆ. ಹಾಗಾಗಿ ತ್ರಿಭುಜ ABDಯ ADB ಕೋನವು 90 ಡಿಗ್ರಿ ಆಗಿರುತ್ತದೆ. ಅದೇ ರೀತಿ ತ್ರಿಭುಜ ECFನ EFC ಕೋನವು 90 ಡಿಗ್ರಿ ಆಗಿರುತ್ತದೆ. ಸೊ ಇವೆರಡು ಕೋನಗಳು 90 ಡಿಗ್ರಿ ಆಗಿರೋದ್ರಿಂದ ಇವೆರಡು ಕೋನಗಳನ್ನು ನಾವು ಸಮ ಎಂದು ಬರೆಯೋಣ. ಅಂದರೆ ಕೋನ ADB = ಕೋನ EFC = 90 ಡಿಗ್ರಿ ಎಂದು ಬರೆಯೋಣ. ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ABDಯ ಎರಡು ಕೋನಗಳು ತ್ರಿಭುಜ ECFನ ಎರಡು ಅನುರೂಪ ಕೋನಗಳಿಗೆ ಸಮನಾಗಿರೋದ್ರಿಂದ ತ್ರಿಭುಜಗಳ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪವಾಗುತ್ತವೆ. ಅಂದರೆ ತ್ರಿಭುಜ ABD ಸಮರೂಪಿ ತ್ರಿಭುಜ ECF ಆಗುತ್ತದೆ. ಸೊ ಇದನ್ನೇ ನಾವು ನೀಡಿದ ಪ್ರಶ್ನೆಯಲ್ಲಿ ಸಾಧಿಸಬೇಕಿತ್ತು. ಈಗ ನಾವು 12ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಚಿತ್ರ 2.41ರಲ್ಲಿ ಅಂದರೆ ಇಲ್ಲಿ ನಮಗೆ ಚಿತ್ರಗಳನ್ನು ನೀಡಿದ್ದಾರೆ. ತ್ರಿಭುಜ ABCಯ ಬಾಹುಗಳಾದ AB ಮತ್ತು BC ಹಾಗೂ ಮಧ್ಯರೇಖೆ ADಗಳು ಕ್ರಮವಾಗಿ ತ್ರಿಭುಜ PQRನ ಬಾಹುಗಳಾದ PQ ಮತ್ತು QR ಹಾಗೂ ಮಧ್ಯರೇಖೆ PMನೊಂದಿಗೆ ಸಮಾನುಪಾತದಲ್ಲಿದ್ದರೆ ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಮತ್ತು ಚಿತ್ರದಲ್ಲಿರುವ ದತ್ತಾಂಶಗಳನ್ನು ದತ್ತದಲ್ಲಿ ಬರೆಯೋಣ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ABCಯ
ಬಾಹುಗಳಾದ AB, BC ಮತ್ತು ಮಧ್ಯರೇಖೆ ADಗಳು ತ್ರಿಭುಜ PQRನ ಬಾಹುಗಳಾದ PQ, QR ಹಾಗೂ ಮಧ್ಯರೇಖೆ PM ಸಮ ಅನುಪಾತದಲ್ಲಿದೆ ಅಂತ ನೀಡಿದ್ದಾರೆ. ಅಂದರೆ ತ್ರಿಭುಜ ABCಯ AB ಬಾಹು ಮತ್ತು ತ್ರಿಭುಜ PQRನ PQ ಬಾಹು ಇವುಗಳ ಅನುಪಾತ ಅಂದರೆ AB ಭಾಗಿಸು PQ, ತ್ರಿಭುಜ ABCಯ BC ಬಾಹು ಮತ್ತು ತ್ರಿಭುಜ PQRನ QR ಬಾಹು ಇವುಗಳ ಅನುಪಾತ ಅಂದರೆ BC ಭಾಗಿಸು QR. ಅದೇ ರೀತಿ ತ್ರಿಭುಜ ABCಯ ಮಧ್ಯರೇಖೆ AD ಮತ್ತು ತ್ರಿಭುಜ PQRನ ಮಧ್ಯರೇಖೆ PM ಇವುಗಳ ಅನುಪಾತ ಅಂದರೆ AD ಭಾಗಿಸು PM. ಈ ಅನುಪಾತಗಳು ಸಮ ಅಂತ ನಮಗೆ ನೀಡಿದ್ದಾರೆ. ಹಾಗಾಗಿ ದತ್ತದಲ್ಲಿ ನಾವು AB ಭಾಗಿಸು PQ ಇಸ್ ಈಕ್ವಲ್ಸ್ ಟು BC ಭಾಗಿಸು QR ಇಸ್ ಈಕ್ವಲ್ಸ್ ಟು AD ಭಾಗಿಸು PM ಎಂದು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ABC ಮತ್ತು ತ್ರಿಭುಜ PQRಗಳ AB ಮತ್ತು PQ, BC ಮತ್ತು QR, AD ಮತ್ತು PM ಈ ಬಾಹುಗಳ ಅನುಪಾತಗಳು ಸಮನಾಗಿದ್ದಾಗ ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಎಂದು ಸಾಧಿಸಲಿಕ್ಕೆ ಹೇಳಿದ್ದಾರೆ. ಸೊ ಈ ಪ್ರಶ್ನೆಯಲ್ಲಿ ಸಾಧಿಸಬೇಕಾದ ಅಂಶವಾದ ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಎಂಬುದನ್ನು ನಾವು ಸಾಧನೀಯದಲ್ಲಿ ಬರೆದುಕೊಳ್ಳಬೇಕು. ಸೊ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಸಹಾಯದಿಂದ ಸಾಧನೆಯನ್ನು ಮಾಡೋಣ. ಅದಕ್ಕಾಗಿ ನಾನು ಇಲ್ಲಿ ಸಾಧನೆ ಅಂತ ಬರೆದುಕೊಂಡು ಸಾಧನೀಯದಲ್ಲಿ ದತ್ತದಲ್ಲಿರುವ ಅಂಶವನ್ನು ಬರೆದುಕೊಳ್ತಾ ಇದ್ದೇನೆ. ಅಂದರೆ AB ಭಾಗಿಸು PQ ಇಸ್ ಈಕ್ವಲ್ ಟು BC ಭಾಗಿಸು QR ಇಸ್ ಈಕ್ವಲ್ ಟು AD ಭಾಗಿಸು PM ಎಂದು ಬರೆದುಕೊಳ್ತಾ ಇದ್ದೇನೆ. ಮುಂದಿನ ಹಂತದಲ್ಲಿ AB ಭಾಗಿಸು PQ ಅನ್ನು ಇದ್ದಾಗೆ ಬರೆದುಕೊಳ್ತಾ ಇದ್ದೇನೆ. ಇಸ್ ಈಕ್ವಲ್ ಟು ಇಲ್ಲಿ BC ಭಾಗಿಸು QR ಅಂತ ಇದೆ. BCಗೆ ಅರ್ಧದಿಂದ ಅದೇ ರೀತಿ QRಗೂ ಅರ್ಧದಿಂದ ಗುಣಿಸ್ಕೊಳ್ತಾ ಇದ್ದೇನೆ. ಅಂದರೆ ಎರಡನೆಯ ಒಂದರಿಂದ ಅಂಶಕ್ಕೂ ಮತ್ತು ಛೇದಕ್ಕೆ ಗುಣಿಸ್ಕೊಳ್ತಾ ಇದ್ದೇನೆ. ಇಸ್ ಈಕ್ವಲ್ ಟು AD ಭಾಗಿಸು PM ಅನ್ನು ಇದ್ದಾಗೆ ಬರೆದುಕೊಳ್ತಾ ಇದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ ಮೊದಲೇ ಅನುಪಾತವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಅಂದರೆ AB ಭಾಗಿಸು PQ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು ಇಲ್ಲಿ ಎರಡನೇ ಅನುಪಾತದ ಅಂಶದಲ್ಲಿ ಅರ್ಧ BC ಅಂತ ಇದೆ. ಅಂದರೆ ಎರಡನೇ BC ಅಂತ ಇದೆ. ತ್ರಿಭುಜ ABCಯಲ್ಲಿ ADಯು ಮಧ್ಯ ರೇಖೆ ಅಂತ ನಮಗೆ ಪ್ರಶ್ನೆಯಲ್ಲಿ ನೀಡಿದ್ದಾರೆ. ಅಂದರೆ ಈ ರೇಖೆ AD ರೇಖೆಯು BCಯನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸ್ತದೆ. ಹಾಗಾಗಿ ಇಲ್ಲಿ ADಯು ಮಧ್ಯ ರೇಖೆಯಾಗಿರೋದ್ರಿಂದ BCಯನ್ನು ಈ ADಯು BD ಇಸ್ ಈಕ್ವಲ್ ಟು DCಯನ್ನಾಗಿ ಮಾಡುತ್ತದೆ. ಅಥವಾ BCಯ ಅರ್ಧವು BD ಅಥವಾ DC ಆಗುತ್ತದೆ. ಹಾಗಾಗಿ ನಾವು ಈ ಅನುಪಾತದ ಅಂಶದಲ್ಲಿರುವ ಅರ್ಧ BCಯ ಸ್ಥಾನದಲ್ಲಿ BCಯ ಅರ್ಧ BDಯನ್ನು ಬರೆಯೋಣ. ಅದೇ ರೀತಿ ತ್ರಿಭುಜ PQRನಲ್ಲಿ PM ಮಧ್ಯರೇಖೆಯಾಗಿರೋದ್ರಿಂದ ಈ PM ಮಧ್ಯರೇಖೆಯು QR ಬಾಹುವನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸುತ್ತದೆ. ಅಂದರೆ ಈ ಮಧ್ಯರೇಖೆ PM QR ಬಾಹುವನ್ನು QM ಇಸ್ ಈಕ್ವಲ್ ಟು MR ಆಗಿ ಮಾಡುತ್ತದೆ. ಅಂದರೆ ಇಲ್ಲಿ QR ಬಾಹುವಿನ ಅರ್ಧವು QM ಅಥವಾ MR ಆಗಿರುತ್ತದೆ. ಹಾಗಾಗಿ ನಾವು ಈ ಅನುಪಾತದ ಛೇದದಲ್ಲಿರುವ ಅರ್ಧ QR ಜಾಗದಲ್ಲಿ ಅರ್ಧ QRಗೆ ಸಮನಾಗಿರುವ QM ಅನ್ನು ಆದೇಶಿಸ್ತಾ ಇದ್ದೇನೆ. ಹಾಗಾಗಿ ಈ ಎರಡನೇ ಅನುಪಾತವು ಅರ್ಧ BC ಭಾಗಿಸು ಅರ್ಧ QR ಇಲ್ಲಿ BD ಭಾಗಿಸು QM ಆಗುತ್ತದೆ. ಇಸ್ ಈಕ್ವಲ್ ಟು ಈ AD ಭಾಗಿಸು PM ಅನ್ನ ಇದ್ದಾಗೆ ಬರೆದುಕೊಳ್ಳಬೇಕು. ಈ ಎರಡನೇ ಅನುಪಾತವು BD ಭಾಗಿಸು QM ಆಗಲು ಕಾರಣವನ್ನು ನಾವಿಲ್ಲಿ ಬರೆಯಬೇಕು. ಅಂದರೆ Dಯು BCಯ ಮಧ್ಯಬಿಂದು, ಅದೇ ರೀತಿ M QRನ ಮಧ್ಯಬಿಂದು ಎಂದು ಬರೆಯಬೇಕು. ಸೊ ಈ ಅನುಪಾತಗಳು ತ್ರಿಭುಜ ABD ಮತ್ತು ತ್ರಿಭುಜ PQMನ ಅನುರೂಪ ಬಾಹುಗಳ ಅನುಪಾತಗಳಾಗಿರೋದನ್ನು ನೀವು ಗಮನಿಸಬಹುದು. ಅಂದರೆ ತ್ರಿಭುಜ ABD ಮತ್ತು ತ್ರಿಭುಜ PQMಗಳಲ್ಲಿ AB ಬಾಹುಗೆ ಅನುರೂಪವಾದ ಬಾಹು PQ ಇವುಗಳ ಅನುಪಾತ, BD ಬಾಹುಗೆ ಅನುರೂಪವಾದ ಬಾಹು QM ಇವುಗಳ ಅನುಪಾತ, ಅದೇ ರೀತಿ AD ಬಾಹುವಿಗೆ ಅನುರೂಪವಾದ ಬಾಹು PM ಇವುಗಳ ಅನುಪಾತಗಳು ಸಮನಾಗಿದೆ ಎಂಬುದನ್ನು ನಾವಿಲ್ಲಿ ಬರೆದುಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ತ್ರಿಭುಜ ABD ಮತ್ತು ತ್ರಿಭುಜ PQMಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿರುವುದರಿಂದ ಬಾಹು ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ABD ಮತ್ತು ತ್ರಿಭುಜ PQMಗಳು ಸಮರೂಪವಾಗಿರುತ್ತವೆ. ಆದ್ದರಿಂದ ನಾನಿಲ್ಲಿ ತ್ರಿಭುಜ ABD ಸಮರೂಪಿ ತ್ರಿಭುಜ PQM ಎಂದು ಬರೆದುಕೊಂಡಿದ್ದೇನೆ. ಎರಡು ತ್ರಿಭುಜಗಳು ಸಮರೂಪವಾದ ನಂತರ ಅವುಗಳ ಉಳಿದ ಅಂಶಗಳು ಸಹ ತನ್ನಂತಾನೆ ಸಮನಾಗುತ್ತವೆ. ಸೊ ನಾವಿಲ್ಲಿ ತ್ರಿಭುಜ ABD ಮತ್ತು ತ್ರಿಭುಜ PQMಗಳನ್ನು ಸಮರೂಪ ಎಂದು ಸಾಧಿಸಲು ಅವುಗಳ ಅನುರೂಪ ಬಾಹುಗಳನ್ನು
ಸಮಾನುಪಾತದಲ್ಲಿದೆ ಎಂಬುದನ್ನು ತೋರಿಸಿದ್ದೇವೆ. ಹಾಗಾಗಿ ಈ 3 ಬಾಹುಗಳನ್ನು ಬಿಟ್ಟರೆ ಈ ತ್ರಿಭುಜಗಳ 3 ಅನುರೂಪ ಕೋನಗಳು ಸಹ ಸಮನಾಗುತ್ತವೆ. ಹಾಗಾಗಿ ನಾವಿಲ್ಲಿ ತ್ರಿಭುಜ ABD ಕೋನಕ್ಕೆ ಅನುರೂಪವಾಗಿರುವ ತ್ರಿಭುಜ PQMನ PQM ಕೋನವು ಸಮ ಎಂದು ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ABD ಕೋನವು ಮತ್ತು ABC ಕೋನವು ಒಂದೇ ಕೋನವಾಗಿರೋದ್ರಿಂದ ಈ ABD ಕೋನದ ಜಾಗದಲ್ಲಿ ನಾನು ABC ಕೋನ ಎಂದು ಬರೆದುಕೊಳ್ಳುತ್ತೇನೆ. ಈಸ್ ಈಕ್ವಲ್ ಟು ಇಲ್ಲಿ PQM ಕೋನ ಮತ್ತು PQR ಕೋನವು ಒಂದೇ ಕೋನವಾಗಿರೋದ್ರಿಂದ PQM ಕೋನದ ಜಾಗದಲ್ಲಿ ನಾನು PQR ಕೋನ ಎಂದು ಬರೆದುಕೊಳ್ಳುತ್ತೇನೆ. ಆದ್ದರಿಂದ ಇಲ್ಲಿ ಕೋನ ABC ಇಸ್ ಈಕ್ವಲ್ ಟು ಕೋನ PQR ಆಗುತ್ತದೆ. ಸೊ ಈಗ ನಾವು ತ್ರಿಭುಜ ABC ಮತ್ತು ತ್ರಿಭುಜ PQR ಗಳನ್ನ ತೆಗೆದುಕೊಳ್ಳೋಣ. ಈ ಎರಡು ತ್ರಿಭುಜಗಳಲ್ಲಿ ಯಾವ್ಯಾವ ಅನುರೂಪ ಕೋನಗಳು ಮತ್ತು ಯಾವ್ಯಾವ ಅನುರೂಪ ಬಾಹುಗಳು ಸಮನಾಗಿದೆ ಎಂಬುದನ್ನು ನೋಡೋಣ. ಸೊ ದತ್ತದಲ್ಲಿ ನಾವು ತ್ರಿಭುಜ ABCಯ AB ಬಾಹುವಿಗೆ ಅನುರೂಪವಾದ ತ್ರಿಭುಜ PQRನ PQ ಬಾಹು, ಇವೆರಡು ಬಾಹುಗಳ ಅನುಪಾತವು ತ್ರಿಭುಜ ABCಯ BC ಬಾಹುವಿಗೆ ಅನುರೂಪವಾದ ತ್ರಿಭುಜ PQRನ QR ಬಾಹುವಿನ ಅನುಪಾತಕ್ಕೆ ಸಮ ಎಂದು ಬರೆದುಕೊಂಡಿದ್ದೇವೆ. ಹಾಗಾಗಿ ನಾವಿಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ PQRಗಳಲ್ಲಿ AB ಮತ್ತು PQ ಬಾಹುಗಳ ಅನುಪಾತವು BC ಮತ್ತು QR ಬಾಹುಗಳ ಅನುಪಾತಕ್ಕೆ ಸಮ ಎಂದು ಬರೆದುಕೊಳ್ಳೋಣ. ಕಾರಣ ದತ್ತ ಎಂದು ಬರೆಯೋಣ. ಸೊ ಸಾಧನೆಯಲ್ಲಿ ನಾವು ತ್ರಿಭುಜ ABCಯ ABC ಕೋನವು ತ್ರಿಭುಜ PQRನ PQR ಕೋನಕ್ಕೆ ಸಮ ಎಂದು ಬರೆದುಕೊಂಡಿದ್ದೇವೆ. ಸೊ ಇದನ್ನೇ ನಾವು ಇಲ್ಲಿ ಬರೆಯೋಣ. ತ್ರಿಭುಜ ABCಯ ABC ಕೋನ ಇಸ್ ಈಕ್ವಲ್ ಟು ತ್ರಿಭುಜ PQRನ PQR ಕೋನ ಎಂದು ಬರೆಯೋಣ. ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ABC ಮತ್ತು ತ್ರಿಭುಜ PQRಗಳ ಎರಡು ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿದೆ. ಜೊತೆಗೆ ಒಂದು ಅನುರೂಪ ಕೋನಗಳ ಜೋಡಿಗಳು ಸಹ ಸಮನಾಗಿರೋದ್ರಿಂದ ಬಾ ಸಮರೂಪತೆಯ ನಿರ್ಧಾರಕ ಗುಣ ಅಥವಾ ಬಾಹು ಕೋನ ಬಾಹು ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ABC ಮತ್ತು ತ್ರಿಭುಜ PQRಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ. ಸೊ ಹೀಗೆ ನಾವು ತಾರ್ಕಿಕವಾಗಿ ಪ್ರಶ್ನೆಯಲ್ಲಿ ಸಾಧಿಸಬೇಕಾದ ಅಂಶವನ್ನು ಇಲ್ಲಿ ಸಾಧಿಸಿದ್ದೇವೆ. ನಾವೀಗ 13ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 13ನೇ ಪ್ರಶ್ನೆ ಈ ರೀತಿಯಾಗಿದೆ. ತ್ರಿಭುಜ ABCಯಲ್ಲಿ ಕೋನ ADC ಇಸ್ ಈಕ್ವಲ್ ಟು ಕೋನ BAC ಆಗುವಂತೆ ಡಿಯು BC ಬಾಹುವಿನ ಮೇಲಿನ ಒಂದು ಬಿಂದುವಾಗಿದೆ. ಆದರೆ CAದ ವರ್ಗ ಇಸ್ ಈಕ್ವಲ್ ಟು CB ಇಂಟು CD ಎಂದು ಸಾಧಿಸಿ. ಈ ಪ್ರಶ್ನೆಯಲ್ಲಿ ನಮಗೆ ಯಾವುದೇ ಚಿತ್ರವನ್ನು ನೀಡಿಲ್ಲ. ಹಾಗಾಗಿ ಪ್ರಶ್ನೆಗೆ ಸಂಬಂಧಿಸಿದಂತೆ ತ್ರಿಭುಜ ABCಯನ್ನು ಬಿಡಿಸಿಕೊಳ್ಳೋಣ. ಈ ತ್ರಿಭುಜ ABCಯಲ್ಲಿ ADC ಕೋನವು BAC ಕೋನಕ್ಕೆ ಸಮನಾಗುವಂತೆ D ಅನ್ನ BCಯ ಮೇಲೆ ಗುರುತಿಸಿ ADಯನ್ನು ಸೇರಿಸೋಣ. ಸೊ ನಾವೀಗ ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ಯಾವ ಯಾವ ಕೋನಗಳು ಮತ್ತು ಯಾವ್ಯಾವ ಬಾಹುಗಳು ಸಮನಾಗಿದೆ ಎಂಬುದನ್ನು ನೋಡೋಣ. ಪ್ರಶ್ನೆಯಲ್ಲಿ ನಮಗೆ ಕೋನ ADC ಇಸ್ ಈಕ್ವಲ್ ಟು ಕೋನ BAC ಅಂತ ನೀಡಿದ್ದಾರೆ. ಹಾಗಾಗಿ ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ತ್ರಿಭುಜ ADCಯ ADC ಕೋನವು ತ್ರಿಭುಜ ABCಯ BAC ಕೋನಕ್ಕೆ ಸಮನಾಗಿದೆ ಅಂತ ಬರೆದುಕೊಳ್ಳೋಣ. ಕಾರಣ ಪ್ರಶ್ನೆಯಲ್ಲಿ ನಮಗೆ ಇದನ್ನು ನೀಡಿದ್ದಾರೆ. ಸೊ ಇಲ್ಲಿ C ಕೋನವು ತ್ರಿಭುಜ ADCಯಲ್ಲೂ ಇದೆ, ಅದೇ ರೀತಿ ತ್ರಿಭುಜ ABCಯಲ್ಲೂ ಇರೋದ್ರಿಂದ ಈ C ಕೋನವು ಉಭಯ ಸಾಮಾನ್ಯ ಕೋನವಾಗಿದೆ. ಆದ್ದರಿಂದ ನಾವಿಲ್ಲಿ ಕೋನ ACD ಇಸ್ ಈಕ್ವಲ್ಸ್ ಟು ಕೋನ ACB ಎಂದು ಬರೆದುಕೊಳ್ಳೋಣ. ಕಾರಣ ಉಭಯ ಸಾಮಾನ್ಯ ಕೋನ ಅಂತ ಬರೆಯೋಣ. ಆದ್ದರಿಂದ ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ ADCಗಳ ಎರಡು ಜೊತೆ ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಮೂರನೇ ಜೊತೆ ಅನುರೂಪ ಕೋನಗಳ ಜೊತೆಗಳು ಸಹ ತನ್ನಂತಾನೆ ಸಮನಾಗುತ್ತವೆ. ಆದ್ದರಿಂದ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ABC ಸಮರೂಪಿ ತ್ರಿಭುಜ ADC ಆಗುತ್ತದೆ. ಸೊ ಇಲ್ಲಿ ತ್ರಿಭುಜ ABC ಸಮರೂಪಿ ತ್ರಿಭುಜ ADC ಆಗಿರೋದ್ರಿಂದ ಈ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಹ ಸಮಾನುಪಾತದಲ್ಲಿರುತ್ತವೆ. ಹಾಗಾಗಿ ನಾವು ತ್ರಿಭುಜ ABC ಮತ್ತು ತ್ರಿಭುಜ ADCಗಳ ಅನುರೂಪ ಬಾಹುಗಳ ಅನುಪಾತವನ್ನು ಸಮ ಎಂದು ಬರೆಯೋಣ. ಸೊ ಇಲ್ಲಿ ತ್ರಿಭುಜ ADCಯ CA ಬಾಹುವಿಗೆ ತ್ರಿಭುಜ ABCಯ CB ಬಾಹು ಅನುರೂಪವಾಗಿದೆ. ಹಾಗಾಗಿ ಇವೆರಡು ಅನುರೂಪ ಬಾಹುಗಳ ಅನುಪಾತ ಅಂದರೆ CA ಭಾಗಿಸು CB ಈಸ್ ಈಕ್ವಲ್ ಟು ತ್ರಿಭುಜ ADCಯ CD ಬಾಹುವಿಗೆ ತ್ರಿಭುಜ ABCಯ CA ಬಾಹು ಅನುರೂಪವಾಗಿದೆ. ಹಾಗಾಗಿ ಇವೆರಡು ಬಾಹುಗಳ ಅನುಪಾತ ಅಂದರೆ CD ಭಾಗಿಸು CA ಅಂತ ಬರೆದುಕೊಳ್ಳೋಣ. ಸೊ ಆದ್ದರಿಂದ ನಾವಿಲ್ಲಿ CA ಭಾಗಿಸು CB ಈಸ್ ಈಕ್ವಲ್ ಟು CD ಭಾಗಿಸು CA ಎಂದು ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಓರೆ ಗುಣಾಕಾರ ಮಾಡಿದಾಗ CA ಗುಣಿಸು CAದ ವರ್ಗವಾಗುತ್ತದೆ.
ಆಗುತ್ತದೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಸಿ ಬಿ ಗುಣಿಸು ಸಿ ಡಿ ಆಗುತ್ತದೆ. ಸೊ ಇದನ್ನೇ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಾಗಿದ್ದು, ಅಂದರೆ ಸಿ ಎದ ವರ್ಗ ಈಸ್ ಈಕ್ವಲ್ ಟು ಸಿ ಬಿ ಗುಣಿಸು ಸಿ ಡಿ ಅಂತ.